ಇದು ಸರ್ಟ್ಸ್ಗಳದ್ದು 9ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರು 64 ಹೋಲ್ ಪವರ್ ಆಫ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 64/4 ಪವರ್ ಆಫ್ ಎಕ್ಸ್ ಅಂತ ಕೊಟ್ಟವ್ರೆ. ಇಲ್ಲಿ ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸ್ ಅಂದರೆ ಎಷ್ಟು ಅಂತ ಹೆಂಗೆ ಕಂಡುಹಿಡಿಯೋದು? ಈ ಥರ ಫಸ್ಟು 64ನ ಸಿಂಪ್ಲಿಫೈ ಮಾಡ್ಕೋಬೇಕು. 4ರಲ್ಲಿ 2ರಿಂದ ತೀರಾ ಸಿಂಪ್ಲಿಫೈ ಮಾಡ್ಬೋದು. 4ಕ್ಕೆ ಮಾಡಿದ್ರೆ ಒಂದೇ ಸತಿ ಎಲ್ಲದ್ರದ್ದು ಬೇಸ್ 4 ಆಗಿರ್ತದೆ. 64ನ ಏನಂತ ಬರೀಬೋದು? 4 1ಲಿ 4 24, 4 6ಲಿ 24, 4 4ಲಿ 16. 64ನ 4 ಕ್ಯೂಬ್ ಅಂತ ಬರ್ಕೋಬೋದು. ಇವಾಗ ಎಷ್ಟಾಯ್ತದೆ ಇಲ್ಲಿ? 4 ಕ್ಯೂಬು ಹೋಲ್ ಪವರ್ ಆಫ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 4 ಕ್ಯೂಬ್ ಡಿವೈಡೆಡ್ ಬೈ 4 ಪವರ್ ಆಫ್ ಎಕ್ಸು. ಇದು ಎಕ್ಸ್ ಪ್ಲಸ್ 1 ಅಂದರೆ ಪೂರ್ತಿ ಬ್ರಾಕೆಟ್ ಹಾಕಬೇಕು, ಯಾಕಂದರೆ ಈ ಪವರು ಪೂರ್ತಿಯಾಗಿ ಗುಣಿಸ್ಬೇಕು. ಅದಕ್ಕೆ ಇದೆರಡು ಗುಣಿಸಿದಾಗ ಏನಾಯ್ತದೆ? 4 ಪವರ್ ಆಫ್ 3 ಟೈಮ್ಸ್ ಆಫ್ ಎಕ್ಸ್ ಅಂದರೆ 3x ಪ್ಲಸ್ 3 ಟೈಮ್ಸ್ ಆಫ್ 1 ಅಂದರೆ 3. ಇಲ್ಲೂ ಬೇಸ್ 4 ಇಲ್ಲೂ ಬೇಸ್ 4 ಇರೋದ್ರಿಂದ 4ನ ಕಾಮನ್ ಬೇಸ್ ತೆಗಿಬೇಕು. ಆ ಪವರ್ ಮೇಲ್ಗಡೆ 3 ಉಳಿದಿರ್ತದೆ. ಇದು ಕೆಳಗಿಂದ ಮೇಲೆ ಬರೋದ್ರಿಂದ ಪ್ಲಸ್ ಎಕ್ಸು ಮೈನಸ್ ಎಕ್ಸ್ ಆಯ್ತದೆ ಪವರು. ಇವಾಗ ಇಲ್ಲೂ ಬೇಸ್ 4 ಐತೆ, ಇಲ್ಲೂ ಬೇಸ್ 4 ಐತೆ. ಪವರ್ನ ಈಕ್ವಲ್ ಆಗಿ ತಗೋಬೇಕು. 3x ಪ್ಲಸ್ 3 ಈಕ್ವಲ್ ಟು 3 ಮೈನಸ್ ಎಕ್ಸ್ ಅಂತ ಆಯ್ತದೆ. ಈ ಎಕ್ಸ್ ಈ ಕಡೆ ಬರಬೇಕು, ಅದು ಆ ಕಡೆ ಹೋಗಬೇಕು. ಆವಾಗ ಇಲ್ಲಿ ಪ್ಲಸ್ ಎಕ್ಸ್ ಆಯ್ತದೆ. ಈ ಪ್ಲಸ್ 3 ಆ ಕಡೆ ಹೋದಾಗ ಮೈನಸ್ 3 ಅಂತ ಆಯ್ತದೆ. ಇವಾಗ ಎಷ್ಟಾಗಿರ್ತದೆ? ಇದು 4x ಈಕ್ವಲ್ ಟು 0 ಅಂತ ಆಯ್ತದೆ. ಈ 4 ಆ ಕಡೆ ಹೋದರೆ ಕೆಳಗಡೆ ಬಂದಿರ್ತದೆ. ಇದು 0/4. 0/4 ಅಂದರೆ 0ನೇ ಆಗಿರ್ತದೆ. ಅದು ಎಕ್ಸ್ ವ್ಯಾಲ್ಯೂ ಎಷ್ಟು ಅಂದರೆ 0 ಇದರಲ್ಲಿ. ಬಾಯ್.